ಎಲ್ಲ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತ. ನಮ್ಮ ಸಿಂಪಲ್ ಜೀವನನ ಹೇಗೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ ಈ ದಿನದ ಮೂಮೆಂಟ್ಸ್ಗಳನ್ನೆಲ್ಲ ತೋರಿಸ್ತಾ ಬರ್ತೀನಿ. ಒಂದೊಂದಾಗಿ ನೋಡಿ, ಎಂಜಾಯ್ ಮಾಡಿ ನೀವು ಕೂಡ. ನನ್ನ ಮಗ ಸ್ವಲ್ಪ ನೈಟ್ ಡ್ಯೂಟಿ ಮಾಡಿ ಬಂದು ಮಲ್ಕೊತಾನೆ. ಮಲ್ಗೋ ಮುಂಚೆನೇ ಈ ಬೆಕ್ಕು ಮರಿಗಳನ್ನ ಪಕ್ಕದಲ್ಲಿ ಕರ್ಕೊಂಡೋಗಿ ಮಲಗಿದ್ದಾನೆ. ಅವು ಮಲಗಲಿಕ್ಕೆ ಬಿಡ್ತಾ ಇಲ್ಲ. ಅವು ಆಟ ಆಡ್ತಾ ಇದ್ದಾವೆ. ಅವನು ನಿದ್ರೆ ಬರ್ತಾಯಿದೆ, ಆದರೆ ಮಲಗಲಿಕ್ಕೆ ಆಗ್ತಾಯಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾವೆ. ಇವತ್ತು ಸ್ಪೆಷಲ್ ಏನಂದರೆ ನನ್ನ ದೊಡ್ಡ ಮಗಳು ಬರ್ತಾ ಇದ್ದಾಳೆ, ಮತ್ತು ಅವಳ ಮಗ ಬರ್ತಾ ಇದ್ದಾನೆ. ಮಗಳ ಹೆಸರು ಐಶ್ವರ್ಯ ಅಂತ, ಮೊಮ್ಮಗ ಭುವಿತ್ ಗೌಡ ಅಂತ. ಎಲ್ಲ ಕೂತಿರೋದು ನೀವು. ಮತ್ತು ನನ್ನ ಮಗಳು ಇವತ್ತು ಬ್ರದರ್ಸ್ ಡೇಗೆ ಮ್ಯಾಂಗೋ ಕೇಕ್ ಮಾಡ್ತಾಳೆ. ಮಗ ಮಿಲ್ಕ್ ಶೇಕ್ ಮಾಡ್ತಾನೆ. ನಾನು ಮತ್ತು ಏನೇನು ಅಡುಗೆ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ನಮ್ಮ ಫುಲ್ ವಿಡಿಯೋನ ವಾಚ್ ಮಾಡಿ. ನೀ ಬರಲ್ಲ ನೀನು ವಿಡಿಯೋದಲ್ಲಿ? ತೆಗಿ ಇಲ್ಲ ನಾ ತೆಗಿಯಲ್ಲ, ಅವ್ರ ಮನೆಯವ್ರು ಬೈತಾರೆ. ಹಾಂ, ನಾವು ಕೇಳ್ದಲ್ಲೇ ಎಲ್ಲ ಬೇಡ. ನಿಧಾನ ಕೈ ಕಾಲನ್ನ ಇಲ್ಲೇ ಇಟ್ಕೋಬೇಕು. ಕೈ ಕಾಲನ್ನ ಇಲ್ಲೇ ಎದ್ರುಕೊಂಡ್ರೆ. ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ್ಬಿಟ್ಟಿದ್ದಾಳೆ ಇವಳು. ಇವನೇ ಭುವಿತ್ ಅಂತ, ನಮ್ಮ ಮಗಳ ಮಗ. ಇವಳು ನನ್ನ ಮಗಳು ಐಶ್ವರ್ಯ ದೊಡ್ಡವಳು. ಇವಳು ಕೂಡ ಬಂದಿದ್ದಾಳೆ. ಇದು ಸೈರನು, ಇದನ್ನ ಮಾತ್ರ ಮುಟ್ಬೇಡ. ಎಲ್ಲರೂ ಇವತ್ತು ನಮ್ಮ ವಿಡಿಯೋದಲ್ಲಿ ಕೊನೆಯವರೆಗೆ ಇರ್ತಾರೆ. ವಾಚ್ ಮಾಡಿ, ಏನೇನು ಮಾಡ್ತೀವಿ, ಫನ್ ಎಲ್ಲ ಇರುತ್ತೆ. ಹಂಗೆ ಎತ್ಕೋಬೇಡ್ರು, ಅಲ್ಲೇ ನೋಡಂಗಿದ್ರೆ 2 ನಿಮಿಷ ಬಿಡಿ, 2 ನಿಮಿಷ ವಿಡಿಯೋ ಮಾಡ್ಕೊತೈತೆ. ಹಿಂದಕ್ಕೆ ಹೋಗಿ ಒಂಚೂರ ಅದು ಎದ್ರಕೊಂತದೆ ಒಂಚೂರು. ಹಂಗೆ ಅಲ್ಲೇ ಕುತ್ಕೊಂಡು ಅಲ್ಲೇ ನೋಡ್ಬೇಕು. ಕುತ್ಕೊಂಡಿರ್ತಾಳೆ, ಸಮಾಧಾನ ಮಾಡಿ ಕೂರ್ಸಿದ್ರೆ ಕುತ್ಕೊಂತಾಳೆ. ಇರು, ಅವು ಇವಾಗ ತಾನೇ ಬಂದಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ. ನೀನು ಹೇಳೋದು ಹೆಂಗಿರುತ್ತೆ ಗೊತ್ತಾ, ಅವ್ರು ಮುಟ್ಟಕ್ಕೂ ಬಿಡಲ್ಲ. ಹಂಗೆ ವಿಭೂತಿ ಹಾಕೊಂಡು ಹುಡುಗಿ ಲಿಂಗಾಯ್ತರು ಅವಳು, ಅದಕ್ಕೆ ಹಾಂ. ಅವಳು ಸುಬ್ಬಿ ಇರಲ್ಲ, ಮರಿಗಳನ್ನ ಇಲ್ಲೇ ಬಿಟ್ಬಿಟ್ಟು ಅವಾಗ ಹೋಗಿ ಬೇರೆ ಗುದ್ದಾಡ್ಕೊಂಡು ಮೈ ಎಲ್ಲ ಪರ್ಸ್ಕೊಂಡು ಬರ್ತಾಳೆ. ಹೋದಂಗೆ ಹೋಗಿ ಹಾಕೋಬರ್ತಾಳೆ. ಆಮೇಲೆ 2 ದಿವಸ ಮನೇಲೇ ಮಲ್ಕೊಂಡಿರ್ತಾಳೆ. ಇಷ್ಟ ನೀನು? ಎಷ್ಟಿಷ್ಟ? ಹಾಂ ಊರಲ್ಲಿ ಹದ್ದು ಮನೆ ಮುಂದೆ ಬಂದಿತ್ತು, ಇಲ್ಲೇ ಬಿದ್ದಿತ್ತು. ಅಲ್ಲಿ ಮರ ಇದೆ ಗೊತ್ತಾ, ಆ ಮರದ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂತಿತ್ತು. ಆಮೇಲೆ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಅದು ಎಲ್ಲ ಹೋಗಿತ್ತು ಗೊತ್ತಿಲ್ಲ. ಮೊನ್ನೆ ಮಳೆ ಬಂತು, ಅವಾಗ ಮರದಿಂದ ಅದು ಗಾಳಿಗೆ ಬಿದ್ದುಬಿಡ್ತು. ಅದು ಕಲ್ ಮೇಲೆ, ದೊಡ್ಡ ಕಲ್ ಮೇಲೆ ಬಿದ್ದುಬಿಡ್ತು. ತುಂಬ ಏಟಾಗಿತ್ತು. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಕೊಡ್ಲೇನಾ ಭುವಿ ಪಪ್ಪಿ? ನಿಮ್ಮ ಮಮ್ಮಿಗೆ ಇಷ್ಟ ಆಗಲ್ಲ ಬೆಕ್ಕು ಅಲ್ವಾ? ಹಾಂ, ನಿಮ್ಮ ಮಮ್ಮಿಗೆ ಇಷ್ಟ ಆಗಲ್ಲ ತಾನೇ? ಈ ಥರ ಎಲ್ಲ ಮಕ್ಕಳು ದೊಡ್ಡವರೆಲ್ಲ ಆಟ ಆಡಿಸ್ತಾ ಇರ್ತಾರಲ್ಲ, ಅದು ಬೆಕ್ಕು ಗಾಬರಿ ಆಗುತ್ತೆ. ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡೋಗಿ ಪಪ್ಪೀಸ್ನೆಲ್ಲ ಇಡೋಣ ಅಂತ ಅದು ಕಚ್ಕೊಂಡು ಓಡೋಗ್ತಾ ಇರುತ್ತೆ ಅವಾಗ. ಇನ್ನು ವಿಡಿಯೋ ಮಾಡ್ತಾ ಇದ್ದೀರಾ? ಬಂದಿದ ತಕ್ಷಣ ವಟ 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 ಅಂತ. ಏನೋ ಮಾಡಿದೆ ರಜದಲ್ಲಿ?
ಊರಲ್ಲಿ ಆಟ ಆಡಿದ್ರೆ ನಿನ್ನಷ್ಟೇ ಹೈಟ್ ಆಗ್ಬಿಟ್ಟಿದ್ದಾನಲ್ಲಿ. ನಿಂತಿರೋ ಸ್ಟೈಲ್ ಅಲ್ಲಿ ನಿಲ್ಸ್ಕೊ. ಎಷ್ಟು ಹೈಟ್ ಆಗಿದ್ದಾನೆ. ಮಕ್ಕಳು ನೋಡ್ತಾನೆ ಎಷ್ಟೊಂದು ಬೆಳೆದಿರ್ತಾರೆ ಅಲ್ವಾ, ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಎಷ್ಟಿದೆ ನೋಡೋಣ. ಹೋಗಿ ಎಷ್ಟಿದೆ ನೋಡಿ. ನೀನು ಎಷ್ಟು ಹೈಟ್ ಇದೆಯಾ ಅಂತ. ಹಾಂ ನಮ್ಮಮ್ಮನ ದೊಡ್ಡದು ಚೂರಿ ನೈಟ್ ಬೆಳೆಯಲ್ಲ ಮುಗೀತು. ಹೂವು ಇಡಲ್ಲ ಅಂತ ನಿಮ್ಮ ಗಿಡದ ಕೊಡಿಸ್ತಾ ಸ್ಟೋರಲ್ಲಿ. ಏನೂ ಕೊಡ್ತಿಲ್ಲ. MM ಸ್ಟೋರ್ ನೋಡ್ದೇನೋ ನಮ್ಮ ಮನೆ ಹತ್ರ. ನಾನು ನೋಡಿದ್ದೀನಿ. ಹಾಂ ಏನೇನಿದೆ ಅದರಲ್ಲಿ. ಜ್ಯೂಸು ಕುರ್ಕುರೆ. ಐಸ್ ಕ್ರೀಮ್ ಎಲ್ಲ ಇಲ್ಲ, ಐಸ್ ಕ್ರೀಮ್ ಇಲ್ಲ. ಅದು ಮಕ್ಕಳ ರಜೆ ಅಲ್ಲ, ಸ್ವಲ್ಪ ಅಲ್ಲಿ ಮನೆ ಮುಂದೆ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಚಿಕ್ಕದಾಗಿ ಎಲ್ಲ ಥಿಂಗ್ಸ್ಗಳು ತಂದು ಹಾಕ್ಕೊತಾರೆ. ಈ ಫಾಂಟಾ, ಕೋಕೋ ಕೋಲಾ, ಮೆರಿಂಡಾ, ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಎಲ್ಲ ಅದನ್ನು ಅವರು ವ್ಯಾಪಾರ ಮಾಡೋದು. ಅದನ್ನೇ MM ಸ್ಟೋರ್ ಅಂತ ಇಟ್ಕೊಬಿಟ್ಟಿದ್ದಾರೆ. ಅವ್ರಿಗೊಂಥರ ಖುಷಿ. ಕಾಫಿ ಪುಡಿ, ಹಾಂ ಒಗ್ಗರಣೆ ಗೊಜ್ಜು. ಹಾಂ ಏನೇನು ತಂದಿಟ್ಟಾರೆ. ಹೌದು ಬೈ. ಟೈಮ್ ಆಗುತ್ತೆ. ನನ್ನ ಮಗಳು ಹೊರಟ್ಲು. ಅವನು ಮೊಮ್ಮಗ ಇಲ್ಲೇ ಉಳ್ಕೊತಾನೆ. ಭೂವಿತ್ತು ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ದ. ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದಿಲ್ಲ. ನಾನು ಮಾತಾಡಲ್ಲ. ಬಾಯ್ ಕ್ಲಾಸಲ್ಲಿ ಸಿಗ್ತಾನೆ ಹೋಗು. ಹಾಂ ಇವನು ಇಲ್ಲೇ ಉಳ್ಕೊಂಡ. ಏನು ದುಡ್ಡು ಉಳಿಸ್ಬೇಕು ಅಂತ ಕೇಳ್ತೈತೆ. ಯಾಕಂದ್ರೆ ಏನಾದ್ರು ತಗೊಳಕ್ ತಗೊಂಡು ಅಕ್ಕನ ಮದ್ವೆಗೆ ದುಡ್ಡು ಬೇಡವಾ? ನನ್ಗೆ ಯಾವಾಗಲೂ ಹಿಂಗೆ ಮಾಡ್ತೀರಾ. ನಾನಿಂದ ಚಿಕ್ಕ ಹುಡುಗಿಗಳು ಯಾಕ್ರೋ. ನೋಡಿ, ದುಡ್ಡು ಉಳಿಸ್ಬೇಕು ಅನ್ನೋದು ಮಕ್ಕಳಿಗೆ ಈಗಿಂದನೇ ತಲೆಗೆ ಬಂದ್ಬಿಟ್ಟಿದೆ. ಹೊಡಿತೀನಿ. ಏನು ಹೊಡಿತೀಯ? ಹೊಡೆದು ಬಿಡುವ. ಕೊಡ್ತೀನಿ ನಲ್ಲಕ್ಕೋ. ಆಯ್ತು ಕೊಡುವ. ಆಯ್ತು ಕೊಡು. ನೀನು 4ನೇ ಕ್ಲಾಸ್ ಕೋಣ. ನೀನು ಆದ್ರೆ ನಾನು ಇನ್ನೂ ಚಿಕ್ಕವನು. ನೀನು 4ನೇ ಕ್ಲಾಸ್ ಕೋಣ. ನೀನು 9th ಕ್ಲಾಸ್ ಕೋಣ. ನೀನು ಕ್ಲಾಸ್. ನೀನು 9th ಕೋಣ. ನೀನು 4th ಕೋಣ. ನೀನು 9th ಕೋಣ. ನೀನು 4th ಕೋಣ. ತೆಗಿ, ಆನ್ ಆಗಿದೆ. ಮೊಟ್ಟೆ ಪರೋಟ. ಏನು ಪರೋಟ ಮಾಡಿಕೊಡು ಅಂತಂದ್ರು. ಸಿಂಪಲ್ಲಾಗಿ ಒಂದು ಪರೋಟ ಮಾಡಿ ಕೊಟ್ಟಿದ್ದೀನಿ. ಹನಿ ಎಲ್ಲ ಹಾಕಿ, ಎಗ್ಗೆಲ್ಲ ಹಾಕಿ ಮಾಡಿಕೊಟ್ಟಿದ್ದೀನಿ. ಈ ಥರ ಇರುತ್ತೆ, ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಗೊತ್ತಾಯ್ತಾ? ಇದು ಸೂಪರ್ ಹಿಟ್ ಫುಡ್ಡು, ತಿನ್ನಲೇಬೇಕು ಅನ್ಸುತ್ತೆ. ನಮ್ಮ ಅಜ್ಜಿ ಮಾಡಿರೋದು, ನಮ್ಮ ಅಜ್ಜಿ ಫೇವ್ರೆಟ್ ಡಿಶ್. ಹೇಳಿ ಇವಾಗ. ನಮ್ಮ ಅಜ್ಜಿ ಫೇವ್ರೆಟ್ ಡಿಶ್ ಅದು ಆಲೂ ಪರೋಟ. ಆಲೂ ಪರೋಟ, ಆಮ್ಲೆಟ್ ಪರೋಟ. ಆಮ್ಲೆಟ್ ಪರೋಟ ನೋಡಿ ಇಲ್ಲಿ ನೋಡಿ. ಇದೇನು ಮಧ್ಯದ ಬಾಳೆಹಣ್ಣು ಬೇರೆ ಹಾಕಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಬಾಳೆಹಣ್ಣು ಬೇರೆ ಇದೆ. ಏನಿದಪ್ಪ, ಏನು ಕರ್ಮ, ತಿನ್ನಲೇಬೇಕಲ್ವ ಇವೆಲ್ಲ. ನಾನು ಪಲಾವ್ ಮಾಡಿದ್ದೆ, ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ, ಗರಂ ಮಸಾಲ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ತೀನಿ ರುಚಿಗೆ ಎಷ್ಟು ಬೇಕಷ್ಟು. ಈಗ ಕಟ್ ಮಾಡಿಟ್ಟಿರುವಂಥ ತರಕಾರಿ, ಬಿಡಿಸಿಟ್ಟಿರುವಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ.
ಆಲೂಗೆಡ್ಡೆ ನೀರಲ್ಲಿ ನೆನೆ ಹಾಕಿದ್ದೆ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಸೋಯಾ ಬೀನ್ಸನ್ನ ನೀರಲ್ಲಿ ಚೆನ್ನಾಗಿ ನೆನೆಯಕ್ಕೆ ಹಾಕಿ ಅದನ್ನ ನೆಂದಮೇಲೆ ಹಿಂಡಿ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸ್ಬಿಟ್ಟು ಈಗ ಕುದಿ ಬರ್ತಾ ಇರುವಂಥ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಅಕ್ಕಿ ಹಾಕ್ತೀನಿ. ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಬೆಂದಿದೆ, ಈಗ ದಮ್ ಕಟ್ಟಬೇಕು. ಒಂದು ತವ ಇಟ್ಕೊತೀನಿ. ತವದ ಮೇಲೆ ನಾನು ಈಗ ಪಲಾವ್ ಇಟ್ಬಿಟ್ಟು ಒಂದು ಬಟ್ಟೆ ಹಾಕ್ಕೊಳ್ತೀನಿ ಸುತ್ತ. ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಭಾರ ಇಡ್ತೀನಿ. ಅದ್ರ ಮೇಲೆ ನೀರು ತುಂಬಿರೋ ಪಾತ್ರೆ ಇಡ್ತೀನಿ. ಚೆನ್ನಾಗಿ ದಮ್ ಕಟ್ಟಿ ಆದಮೇಲೆ ಇದನ್ನು ತೆಗಿತೀನಿ. ಈಗ ಬಿಸಿ ಬಿಸಿಯಾಗಿರುವಂಥ ವೆಜ್ ಪಲಾವ್ ನಮ್ಮನೆ ಸ್ಟೈಲಲ್ಲಿ ರೆಡಿಯಾಗಿದೆ. ಮನೇಲಿ ಮಕ್ಕಳು, ನನ್ನ ಮಗನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವ್ರಿಗೆ ಎಲ್ರಿಗೂ ಕೂಡ ಸರ್ವ್ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಆಗಿದೆ. ನನ್ನ ಮಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಇವನು ಕಂಜೂಸು, 2 ಮ್ಯಾಂಗೋ ತರಿಸ್ಬಿಟ್ಟಿದ್ದಾನೆ ಆನ್ಲೈನಿಂದ. ಒಂದು ಐಸ್ ಕ್ರೀಮ್ ತರಿಸಿದ್ದಾನೆ, ಮ್ಯಾಂಗೋ ಐಸ್ ಕ್ರೀಮು. 1 kg ತರಿಸೋತ್ತಾನೆ. ಕಟ್ ಮಾಡಿ ಪಲ್ಪೆಲ್ಲ ಎತ್ತಿಟ್ಕೊತಾನೆ. ಚೆನ್ನಾಗಿದೆ ಅಂದೆ. ಫಸ್ಟು ಮ್ಯಾಂಗೋದು ತೊಟ್ಟು ಹತ್ರ ಕಟ್ ಮಾಡ್ಕೊತಾರೆ. ಇವ್ನು ನೋಡಿ ಯಾವ ಥರ ಕಟ್ ಮಾಡ್ದ ಅಂತ. ಪಲ್ಪೆಲ್ಲ ತಗೊತಾ ಇದ್ದಾನೆ. ಇದು ಕ್ಲೀನ್ ಮಾಡಿರೋದು. ಅಲ್ಲಿ ಮೊಳಕೆ ಬಿಟ್ಟಿದೆ, ಮೊಳಕೆ ಬಂದಿದೆ. ಈ ಮ್ಯಾಂಗೋ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದಾನೆ ಜ್ಯೂಸರ್ ಜಾರ್ಗೆ. ಅದಕ್ಕೆ ಈಗ ಮ್ಯಾಂಗೋ ಪಲ್ಪ್ ಹಾಕ್ತಾ ಇದ್ದಾನೆ. 2 ಮ್ಯಾಂಗೋ ಹಣ್ಣಿತ್ತಲ್ಲ ಅದ್ರದ್ದು ಪಲ್ಪು. ಮೂರು ಟೇಬಲ್ ಸ್ಪೂನು ಶುಗರ್ ಹಾಕ್ಕೊಳ್ತಾ ಇದ್ದಾನೆ. ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ತಾ ಇದ್ದಾನೆ. ಸ್ವಲ್ಪ ಮ್ಯಾಂಗೋ ಐಸ್ ಕ್ರೀಮ್ ಹಾಕ್ತಾ ಇದ್ದಾನೆ. ಬರ್ತಾನೆ. ಏನು ಹೇಳಿದ್ದಾನೆ ಗೊತ್ತಾ, ಈಗ ಮ್ಯಾಂಗೋ ಮಿಲ್ಕ್ ಶೇಕಿಗೆ 2 ಮ್ಯಾಂಗೋನ ಕಟ್ ಮಾಡಿ ಪಲ್ಪ್ ಹಾಕಿ ಮಿಲ್ಕ್ ಶೇಕ್ ಮಾಡ್ತೀನಿ, ಇನ್ನು ಇರೋ ಮ್ಯಾಂಗೋನ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದಾನೆ. ಇವನು ಹಾಕ್ತಾನ ಇಲ್ವಾ ಅಂತ ನೋಡ್ಕೊತಾ ಇರಿ.
ಅದರಲ್ಲೂ ಕೂಡ ಕಂಜೂಸ್ತನ ತೋರಿಸ್ತಾನ ಅಂತ. ಈಗ ಮಿಲ್ಕ್ ಶೇಕ್ನ ಗ್ಲಾಸಿಗೆ ಹಾಕಿದ್ದಾನೆ. ಐಸ್ ಕ್ರೀಮ್ ಹಾಕ್ತಾ ಇದ್ದಾನೆ. ಇವನು ಏನು ಮಾಡ್ದ? ಮ್ಯಾಂಗೋ ಹಾಕಿದನ ಇಲ್ವಾ? ಕಮೆಂಟ್ ಮಾಡಿ ಹೇಳಿ. ಮಿಲ್ಕ್ ಶೇಕ್ ರೆಡಿ ಆಯಿತು. ಈಗ ಮೇಡಮ್ಮು ನನ್ನ ಮಗಳು ಏನು ಮಾಡ್ತಾಳೆ, ಬ್ರದರ್ಸ್ ಡೇಗೆ ಮ್ಯಾಂಗೋ ಏನು ಕೇಕ್ ಮಾಡ್ತೀನಿ ಅಂತ ಟ್ರೈ ಮಾಡಿದ್ದು ಇದು. ಇವಳು ಕೇಕ್ ಮಾಡೋದು ನೋಡಿರೆ ತಿಂದುಬಿಟ್ರೆ, ನನ್ನ ಮಗ ಇದಲ್ಲ ಅವರು ಫ್ರೆಂಡ್ದು ಅಕ್ಕಂದು ಮದುವೆ ಇದೆ, ಇದು ತಿಂದುಬಿಟ್ರೆ ಮದುವೆಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಭಯ ಪಟ್ಕೊಂಡು ತಿನ್ಬೇಕಷ್ಟೆ. ಫೋರ್ಸ್ ಮಾಡಿ ಎಲ್ರಿಗೂ ತಿನ್ನಿಸ್ಬಿಡ್ತಾಳೆ. ಲಾಸ್ಟಿಗೆ ಏನಾಗುತ್ತೋ ಅವ್ರ ಕತೆ ದೇವರೇ ಕಾಪಾಡಬೇಕು. ಹೊಟ್ಟೆ ಕೂಡ ಅಮ್ಮಗೆ ಬಾಯಿ ಕಡೆ ನನ್ನ ಮಗಳಿಗೆ ಏನು ಕೆಲಸ ಬರಲ್ವೇನೋ ಅಂತ ಅನ್ಕೊಬಿಟ್ಟಿದ್ದೆ. ಎಲ್ಲ ಕೆಲಸನ ಬರುತ್ತೆ. ಮಾಡಿ ನಾವು ಬಿಡ್ತೀವಾ? ನಾವು ಕಮ್ಮಿನಾ? ಕಮ್ಮಿ ಇಲ್ಲ. ನಾವೇನು ಕಮ್ಮಿನಾ? ಮತ್ತೆ ಎಲ್ಲ ಅಡುಗೆನೂ ಬಂದ್ಬಿಡುತ್ತೆ ನಿಮಗೆ. ಧೈರ್ಯವಾಗಿ ತಿನ್ನೋರು ಬೇಕಿಲ್ಲಿ. ತಂಗಿ ಕೇಕ್ ಮಾಡ್ತಾವಳ, ಕುತ್ಕೋ ತಿನ್ನುವಂತೆ. ನಿಂತರ ಎಲ್ಲ ಮಾಡಿಲ್ಲ ನಾನು. ಹೋಗು, ನಿಂತರ ಎಲ್ಲ ಮಾಡಿಲ್ಲ ನಾನು. ನೆನ್ನೆ ನೋಡ್ದೆ ನಾನು ನೀನ್ ಮಾಡಿದ್ದು. ಹೇಳಿಲ್ಲ ಏನ್ ಹೇಳಿಲ್ಲ. ಕೇಕ್ ಮಾಡ್ತಾವಳೆ ಅಂದೆ. ಇಲ್ಲ ತಿನ್ನೋರು ಗಟ್ಟಿಯಾಗಿರ್ಬೇಕಷ್ಟೇ. ತಿನ್ನೋರಲ್ಲಿ ಗಟ್ಟಿಯಾಗಿದ್ದಾರೆ. ಮೂರು ಜನ ಗಟ್ಟಿಯಾಗಿದ್ದಾರೆ. ಮಾಡು, 3 ಜನ ಗಟ್ಟಿಯಾಗವ್ರೆ ತಿನ್ನಕ್ಕೆ. ಕಲಿ ನೀಲಿ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಕ್ಕೆ ವಿಕ್ಟಿಮ್ಸ್ ಇದ್ದಾರೆ. ಹೇಳಕ್ಕೋಗ್ಬೇಡ ಸುಂದಿರು. ಏ ಮಮ್ಮಿ, ನಿನಗೆ ಬಂದ್ ಪ್ಲಾಸ್ಟರ್ ಹಾಕ್ಬಿಡ್ತೀನಿ, ಸುಮ್ಮನೆ ಇರು. ತಪ್ಪೋ ಸರಿನೋ ಕೆಲಸ ಮಾಡೋದನ್ನ ಕಲಿಬೇಕು. ಅದಕ್ಕೆ ಬಿಟ್ಟಿದ್ದೀನಿ. ಅವಳು ಹೇಗೋ ನಿಧಾನವಾಗಿ ಆದರೂ ಸರಿ ಕೆಲಸ ಮಾಡಿ ಕಲೀಲಿ.
ಇವಳೇನಾದರೂ ಕೇಕ್ ಮಾಡಿಕೊಡ್ತೀನಿ ಅಂತ ಪ್ರೆಗ್ನೆಂಟ್ ಲೇಡಿಗೆ ಯಾರಿಗಾರು ಹೇಳಿಬಿಟ್ಟಿದ್ರೆ ಮಗು ಡಿಲೆವರಿ ಆಗಿ ಆ ಮಗು ಮಾತಾಡೋದೇ ಕಲ್ತ್ಬಿಟ್ಟಿರುತ್ತೆ. ಇವಳು ಕೇಕ್ ಮಾಡಿ ತಂದು ಕೊಡೋಷ್ಟೊತ್ತಿಗೆ ಅಷ್ಟೇ. ಪಕ್ಕದ ಮನೇಲಿ ವಿಶಾಲ್ ಇದ್ದಾನೆ, ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು, ಮತ್ತು ನನ್ನ ಮಗನಿಗೆ ಕೇಕ್ ಕಟ್ ಮಾಡಿಸ್ಬೇಕು, ಆಮೇಲೆ ನನ್ನ ಮಗನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಅವಳದ್ದು ಲೀಸ್ಟ್ ತುಂಬ ಇದೆ, ಹೇಳ್ತಾ ಇರ್ತಾಳೆ ಎಷ್ಟೊಂದು ಜನ ಇದ್ದಾರೆ ಬ್ರದರ್ಸ್ ಅಂತ. ಮ್ಯಾಂಗೋ ಪಲ್ಪ್ಸ್ ಇಸ್ ರೆಡಿ. ಅಬ್ಬಾ, ಕೊನೆಗೂ ಇವಳು ಪಲ್ಪ್ ತೆಗೆದ್ಲು ಇವತ್ತಿಗೆ. ಅವಳಿಗೆ ಒಂದು ಬೆಟ್ಟ ಕಡಿದು ಹಾಕಿರೋ ಥರ ಫೀಲ್ ಇದೆ. ಈಗ ಪಲ್ಪ್ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಾಳೆ. ನಾವು ಹಂಗೆ ಏನೇನು ಹಾಕ್ಬೇಕು ಇಲ್ಲೇ ತಗೊಬಂದ್ರ? ಅದೇ ರುಬ್ಕೊ ಬರ್ತೀನಿ ಫಸ್ಟ್. ಇದ್ರ ಜೊತೆನೆ ಹಾಕೋದೆಲ್ಲ ಆಮೇಲೆ ಒಟ್ಟಿಗೆ ರುಬ್ಬೋದು. ಹೌದಾ? ಹಾಂ. ಇದು ಹಾಲು, ರವೆ 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 ಆಮೇಲೆ ವಾಯ್ಸ್ ಕೊಡ್ಕೋ. ನಿಂಗೈತೆ ರವೆ ಒಂದು ಗ್ಲಾಸು, ಶುಗರ್, ಶುಗರ್ ಅದು ಒಂದು ಗ್ಲಾಸ್. ನಾನು ಮೈದಾ ಹಾಕಿ ಅಂತ ಹೇಳಿದೆ, ಇಲ್ಲ ಅವಳು ರವೆಲೇ ಸ್ಪೆಷಲ್ ಆಗಿ ಮಾಡ್ತಾಳಂತೆ. ಮಿಲ್ಕು, oil. ಆಮೇಲೆ ಇನ್ನೇನು ಹಾಕಿದ್ರು ಅಷ್ಟೇ ಅಷ್ಟೇ, ಇಷ್ಟೊಂದು ರುಬ್ಬು ಸಾಕು. ಅದನ್ನ ಆಮೇಲೆ ಹಾಕೋದು ಕಲಿಸ್ಬೇಕಾರೆ, ಇವಾಗಲ್ಲಮ್ಮ ರುಬ್ಬು. So this is what it looks. So ಸುಳ್ಳು ಹೇಳ್ಬಾರ್ದು, ಇವಳು ಮಾಡಿರೋ ಕೇಕು ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು.
ಬಿಡು ಬಿಡು ನನಗೆ ಇದು ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಕಿಂಗ್ ಪೌಡರ್ ಎಷ್ಟಿದು? ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ 3 ಟೀಸ್ಪೂನ್ ಆಫ್ ವಾಟರ್. 1 ಬೇಕಿಂಗ್ ಪೌಡ್ರು ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ಗೊತ್ತಾಗವ. 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್, ಸಾರಿ 1 ಟೀ ಸ್ಪೂನ್ ಬೇಕಿಂಗ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡು. ಬಿಡು 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 ಬಿಡು. ಮಿಕ್ಸ್ ಮಾಡಿಬಿಟ್ಟು ಗಂಟಿಗೆ ಮಾಡಿ ಹಾಕು. ಗಂಟಿಗೆ ಸಾಕಲ್ವಾ? ಹಾಕಿ ಬಿಡು, ಹಾಕ್ತೀನಿ, ಇಟ್ಕೊ. ಗಂಟು ಮಧ್ಯ ಮಧ್ಯದಲ್ಲಿ ಉಳ್ಕೋಬಾರ್ದು ಅಂತ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದಾಳೆ. ಮಿಕ್ಸ್ ಮಾಡೋದ್ರಲ್ಲಿ ಇರೋದು ಇವಾಗ ನನಗೆ. ಆಮೇಲೆ ಮಿಕ್ಸ್ ಮಾಡುವಂತೆ ಹೋಗಿ ಓಟಿಜಿನ ಪ್ರೀಟ್ಗಿಲ್ಲ. ಅದು ಪ್ರೀಟಿಗೆ 1 ನಿಮಿಷ ಅದು ಮಾಡ್ತಾರೆ. ನಾನು ಮಾಡ್ತೀನಿ. ಮಿಕ್ಸ್ ಮಾಡೋಕ್ಕೆ ನಿಜ ಬರಲ್ಲ ಅಷ್ಟೊಂದು. ಚೂರು ಮಿಕ್ಸ್ Mix ಮಾಡ್ತಾರೆ. ಮಾಡಿರ್ತೀನಿ ವಿಡಿಯೋಗೋಸ್ಕರ. ನಾನು ಒಂಚೂರು ಮಿಕ್ಸ್ ಮಾಡಿರ್ತೀನಿ ಅಷ್ಟೇ. ಆಫ್ ಮಾಡಿಬಿಟ್ಟು ಹೋಗಿರ್ತೀನಿ. ಫೋನ್ ತಗೊಂಡು ಅಲ್ಲಿ ಪ್ರೀಟಿಗೆ ನೀನು ಮಾಡಿ ಆಯಿತಾ? ಇದಿಡು ಏರ್ ಫ್ರೈಯರ್ ಓಟಿಜಿ. ಏನು OTG? ಓವನಾ? ಓವನಲ್ಲಿ ಇಷ್ಟಪ್ಪ ಇಡ್ಸಲ್ಲ. ಬಿಸಿದ್ರೆ ನೀನು ಎಷ್ಟು ಡಿಗ್ರಿಯಲ್ಲಿ ಇಟ್ಟಿದ್ದಾನೆ? ಫುಲ್ 230. ಸೊ ಇದು 10 ಮಿನಿಟ್ಸ್ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಇದು ಮಿಕ್ಸ್ ಆಗಿದೆ. ಸಾಕು ಸಾಕು, ನಾನು ತೋರಿಸಿದ್ದೀನಿ ಇಷ್ಟೊತ್ತು. ಇದು ಇಲ್ಲಿ ಮಿಕ್ಸ್ ಆಗಿದೆ ಹೀಗೆ. ಆಯಿಲ್ ಇವಳು ಮಾಡ್ತಿರೋ ಕೇಕ್ ಮೌಲ್ಡ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಅದು ವರ್ಷ ಕೈಗೆ ಕೇಕ್ ಹಾಕೋಬಾರ್ದು ಅಂತ ಎಣ್ಣೆ ಹಚ್ಚು. ಇದಕ್ಕೂ ಹಾಕ್ಬೇಕು ನನಗೆ. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದೆಲ್ಲ ಹಾಕ್ಕೊತಾ ಇದ್ದಾಳೆ. ಜಾಸ್ತಿ ಆಯ್ತು ಇದಕ್ಕೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಕೇಕ್ ಮೌಲ್ಡ್ನ. ಕೊನೆಗೂ ನಾವೇ ಮಾಡೋದು ಕಲ್ತ್ಬಿಟ್ವಲ್ಲ. ಇನ್ನೊಂದ್ಸಲಿ ಮನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ನಾವೇ ನೆಕ್ಸ್ಟ್ ಟೈಮಿಂದ ನಾವೇ ಮಾಡೋದು. ತಟ್ಟೆಗೆ ಫಸ್ಟ್ ಫೋನ್ ಮಾಡಿ ಸಾಕು. ಹಾಕ್ಲಾ? ಇರೋ ನಾನೇನು ಮಾಡಲಿ? ಕುಡಿಲಿ, ಹಾಕ್ತೀನಿ ನಾನು. ಅದು ಕೊಡು ಸೋಟು. ನಾನು ಕೇಕ್ನ ಆರ್ಡ್ರ್ ಮಾಡೋಕ್ಕೆ ಹೇಳು ಅಣ್ಣನಿಗೆ ಅಂದೆ. ಅವಳೇನೋ ಸರ್ಪ್ರೈಸ್ ಕೊಡಬೇಕು, ನಾನೇ ಮಾಡ್ತೀನಿ ಅಂತ ಯಾವುದೋ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವಳು ಮಾಡ್ತಾ ಇರೋದು. ನೋಡ್ಕೊಳ್ಳಿ.
ತೋರಿಸಿ ಖಾಲಿ ಆಯ್ತು ಅಂತ ಇಷ್ಟ ಆಯ್ತು ಅಂತ ರಾಮಯ್ಯ ಕರಿ ಆಯ್ತು. ಒಂದೇ ಇಡಕ್ಕಾಗೋದು. ಪ್ರೀ ಹೀಟ್ ಆಗಿದೆ. ಎಷ್ಟು ನಿಮಿಷಕ್ಕೆ? 20. 20 ಮಿನಿಟ್ಸಿಗೆ 180 ಡಿಗ್ರಿ ಇಟ್ಟಿರೋದು. 45 ಮಿನಿಟ್ಸಿಗೆ ಇಟ್ಟಿದ್ದಾಳೆ. ಓಪನ್ ಮಾಡ ಏನು ಇಟ್ಟಿದ್ದಾಳೆ ಅಕ್ಕ ನಿಮಗೋಸ್ಕರ. ಕೇಕ್ ರೆಡಿಯಾಗಿ ಹೋಗ್ಬಿಟ್ಟಿದೆ. ಪಾಪದ ಜೀವಿ ಪಕ್ಕದ ಮನೆ ವಿಶಾಲ್ ಕೈಗೆ ಸಿಕ್ಬಿಟ್ಟಿದ್ದಾನೆ ಅವಳ ಕೈಗೆ. ಅಷ್ಟು ದೊಡ್ಡದಾಗಿ ಮಾಡಿದ್ರೆ ಯಾರು ತಿನ್ನೋರು? ತಿನ್ನೋ. ಟೇಸ್ಟ್ ಟೇಸ್ಟ್ ಟೇಸ್ಟ್. ಹ್ಯಾಪಿ ಬ್ರದರ್ಸ್ ಡೇ. ನಾನು ನೀನು ತಿನ್ಸಿ ಬರ. ತಿನ್ಸು. ಆ ಕಡೆ ಬರ, ನಾನು ಇಟ್ಕೊಡ್ತೀನಿ. ಬೇಡ, ತಿನ್ನು ಬಾಳಿರೋ ತಿನ್ನು. ಆಯ್ತು ಆಯ್ತು. ಇವರಮ್ಮ ನಾಳೆ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊ ಗೊತ್ತು. ಹ್ಯಾಪಿ ಬ್ರದರ್ಸ್ ಡೇ. ಹಂಗಲ್ಲ ಸಾಂಗ್ ಹೇಳು. ನನ್ನ ದೊಡ್ಡ ಮಗ ಅವನ ಫ್ರೆಂಡ್ಸು. ಹಿಡಿಯಾ ಇವ್ರ ಕಥೆಯಲ್ಲೇ ಏನಪ್ಪ ದೇವ್ರೆ. ಮಾಡಿರೋದು ಎಡಿಟ್ ಮಾಡ್ಕೊಡ ಅವಳಿಗೆ. ಅವಳೇ ಮಾಡ್ತಾಳೆ. ತಗೋ ಅಷ್ಟು ಚೆನ್ನಾಗಿ ಹಿಡ್ಕೊಳ. ಆಯ್ತಾ? ತಗೊಳ್ಳಿ. ಅವಳೇ ಆ ಫೋಟೋದಲ್ಲಿ ಬಂದಿಲ್ಲ. ನಾ ಬರ್ತಿದ್ದೀನಿ. ನಡಿ ಬೇಗ ಸಾಕು. ಚೆನ್ನಾಗಿದೆ. ಮಿಕ್ಸರ್ ಕಣೆ, ನಾನು ಬರ್ತೀನಿ ಆಮೇಲೆ. ಆಯ್ತು ಡನ್. ಥ್ಯಾಂಕ್ ಯು ಸಿಸ್ಟರ್. ಆಯ್ತು.